We sincerely thank you, sir, for gracing this occasion and for being a role model of service, discipline, and perseverance for our young learners. भवति शतायुः शतायुः भवति शतायुः पुरुषः शतायुः पुरुषः शतायुः पुरुषः शतेन्द्रियः शतेन्द्रियः पुरुषः शतायुः शतायुः भवति शतायुः पुरुषः पुरुषः शतायुः भवति शतायुः पुरुषः शतायुः पुरुषः शतायुः श्रियः शतायुरिति शता आयुः पुरुषः शतेन्द्रियः पुरुषः शतेन्द्रिय आयुषी शतेन्द्रियेवैवायुष्यायुष्येवेन्द्रिय इन्द्रिय एवायुष्यायुष्येवेन्द्रिये. Congratulate the parents for having such great doctors as their children. The reason for us to invite various alumni students of our school for the occasion of our annual day is to motivate the present day students and their parents. It would be immense pleasure for me to invite the children who are now studying here in the later days as chief guests of the school. So now I would just like to, we have made some changes in the academic curriculum wherein we have introduced the NCC and the remedial classes for the students who require some help. All our teachers without any monetary help, without any extra fee burden to the students, this year they are all taking remedial classes and helping the students so that they will cope up with other students and achieve to greater heights. So I wholeheartedly thank our teaching fraternity for this gesture. Many people would be wondering, this institution is 55 years old. For the benefit of many of the parents, I think I will now switch over to Kannada. ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಅನ್ಕೊಂತ ಇರ್ಬೋದು 55 ವರ್ಷ ಆದರೂ ಕೂಡ ಈ ಸಂಸ್ಥೆ ಇನ್ನ ಒಂದು ಹೊಸ ಕಟ್ಟಡ ಆಗಲಿ ಇನ್ನ ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ. ಅದಕ್ಕೂ ಕೆಲವೊಂದು ಕಾರಣಗಳಿದೆ. ಆ ಒಂದು ಕಾರಣಗಳನ್ನು ಇವತ್ತು ತಮ್ಮ ಮುಂದೆ ಅದನ್ನು ನಾನು PPT ಪ್ರೆಸೆಂಟೇಷನ್ ಮುಖಾಂತರ ತೋರಿಸ್ತೀನಿ. ನನ್ನ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚಿತವಾಗಿ ಫಸ್ಟ್ ಸ್ಲೈಡ್ ಬಂದು ಶ್ರೀ ಕೃಷ್ಣ ಪರಮಾತ್ಮ ಅವರ ಭಗವದ್ಗೀತೆ 4ನೇ ಶ್ಲೋಕ 7ನೇ ವರ್ಸ್ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಫಸ್ಟ್, ಅಧರ್ಮ ಯಾವಾಗ ಜಾಸ್ತಿ ಆಗತ್ತೋ ಆಗ ಆ ದೇವರು ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಜನಿಸಿ ಆ ಅಧರ್ಮವನ್ನು ನಾಶನ ಮಾಡಿ ಮತ್ತೆ ಧರ್ಮ ಸ್ಥಾಪನೆ ಮಾಡ್ತಾರೆ. ಅದು ಮೀನಿಂಗ್. ಈಗ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಮುಂದೆ ಬರುವ ಕೆಲವು ಸ್ಲೈಡ್ಸಲ್ಲಿ ತಮಗೆ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಪೋಷಕರು, ಪ್ರತಿಯೊಬ್ಬ ವಿದ್ಯಾರ್ಥಿ, ಶಾಲೆ ವಿದ್ಯಾರ್ಥಿ ತಿಳ್ಕೋಬೇಕು ಅಂತ ನನ್ನ ಮನವಿ. ನೆಕ್ಸ್ಟ್ ಸ್ಲೈಡ್. ಈ ಒಂದು ಜಾಗ ನಾವೇನಿದೆಯೋ ಅದು ಶ್ರೀ ಕನ್ಯಕಾ ಪರಮೇಶ್ವರಿ ನಗರೇಶ್ವರ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಟ್ರಸ್ಟಿನ ಜಾಗ. ನಮ್ಮ ದೇಶದಲ್ಲಿ ಕಾನೂನು ಕಾಯ್ದೆಗಳಿದೆ, ಟ್ರಸ್ಟ್ ಕಾಯ್ದೆ ಒಂದಿರುತ್ತೆ. ಇದು ವಿದ್ಯಾಸಂಸ್ಥೆ, ಒಂದು ಸೊಸೈಟಿ. ಸೊ ಆ ಟ್ರಸ್ಟ್ನ
ಜಾಗವನ್ನ ವಿದ್ಯಾಸಂಸ್ಥೆಗೆ ಅವರು ಲೀಸ್ ಕೊಟ್ಟರು. ಅದು ಕಾನೂನುಬದ್ಧವಾದ ಲೀಸ್. ಆಗ 73ನೇ ಇಸ್ವಿಯಲ್ಲಿ ಕೆಲವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಗೆ ಹೋದ್ಮೇಲೆ ನೆಕ್ಸ್ಟ್ ಸ್ಲೈಡ್, ಹೈಕೋರ್ಟ್ ಆ ಕೇಸನ್ನು ಅಸಿಸ್ಟೆಂಟ್ ಕಮಿಷನರ್ಗೆ ರೆಫರ್ ಮಾಡಿದ್ರು. ನೆಕ್ಸ್ಟ್ ಸ್ಲೈಡ್, ಕಮಿಷನರ್ ಪೂರ್ತಿ ವಿವರಗಳನ್ನು ಇದು ಸರ್ಕಾರಿ ಜಾಗ ಅಂತೇಳಿ ಒಂದು ಆರ್ಡರ್ ಪಾಸ್ ಮಾಡಿದ್ರು. ತದನಂತರ 76ರಲ್ಲಿ ನೆಕ್ಸ್ಟ್ ಲೈನ್ ಸಂಸ್ಥೆ ಅವರು ಹೈಕೋರ್ಟ್ಗೆ ಹೋಗಿ KITಗೆ ಹೋಗಿ ಆ ಒಂದು ಆರ್ಡರ್ ಅನ್ನ ಸ್ಟೇ ಮಾಡಿಸಿ, ಆಗ KIT ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅವರು ಈ ಒಂದು ಕೇಸನ್ನು ಸ್ಪೆಷಲ್ DC ಗೆ ಟ್ರಾನ್ಸ್ಫರ್ ಮಾಡಿದ್ರು. 1976ರಿಂದ ಸ್ಪೆಷಲ್ DC ಕೋರ್ಟಲ್ಲಿ ಕೇಸ್ ನಡೆದು ನೆಕ್ಸ್ಟ್ ಲೈನ್ 1983ರಲ್ಲಿ ಸ್ಪೆಷಲ್ DC ಅವರು ಆರ್ಡರ್ ಮಾಡಿದ್ರು. ಏನಂತಂದ್ರೆ ಇದು ಸರ್ಕಾರಿ ಜಾಗ ಅಲ್ಲ, ಇದು ಪ್ರೈವೇಟ್ ಹಿಡುವಳಿ ಜಾಗ. ಅವ್ರು ಏನು ಮಾಡಿದ್ರು, 1860ನೇ ಇಸ್ವಿಯಲ್ಲಿ ರಾಮಚಂದ್ರಯ್ಯ ಶೆಟ್ಟಿ ಅವರ ಕುಟುಂಬದ ಪೂರ್ವಜರು ಈ ಜಾಗವನ್ನ ಕನ್ನಿಕಾ ಪರಮೇಶ್ವರಿ, ನಗರೇಶ್ವರ, ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ನಡೆಯಲು ದಾನ ಮಾಡಿರ್ತಾರೆ. ಅಂದರೆ ಅವರ ಸ್ವಂತ ಜಾಗವನ್ನ ಅವರು ದೇವಸ್ಥಾನ ಟ್ರಸ್ಟ್ಗೆ ದಾನ ಮಾಡಿದರು. ಆಗ ಟ್ರಸ್ಟಿನ ಜಾಗವನ್ನ ಅವರು ಚಿಂತಾಮಣಿ ಎಜುಕೇಷನ್ ಸೊಸೈಟಿಗೆ ಲೀಸ್ ಕೊಟ್ಟಿದ್ರು. ನೆಕ್ಸ್ಟ್ ಸ್ಲೈಡ್. ತದನಂತರ ಕೆಲವು ಕಾರಣಾಂತರದಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ರೆಕಾರ್ಡ್ಸ್ ಅಪ್ಡೇಟ್ ಆಗಲಿಲ್ಲ. 1999ರಲ್ಲಿ ಮತ್ತೆ ಟ್ರಸ್ಟಿನ ಮುಖ್ಯಸ್ಥರೆಲ್ಲ ಇದೇ ಶಾಲೆಗೆ ಈ ಜಾಗವನ್ನು 90 ವರ್ಷಗಳಿಗೆ ಲೀಸ್ ಕೊಟ್ಟರು. ನೆಕ್ಸ್ಟ್ ಸ್ಲೈಡ್. ತದನಂತರ 2002ರಲ್ಲಿ ತಹಸೀಲ್ದಾರ್ ಅವರು ಪಾನಿ ಕಾಲಮ್ ನಂಬರ್ 9ನಲ್ಲಿ ದೇವಸ್ಥಾನದ ಹೆಸರನ್ನು ಸೇರಿಸಿದರು. ಅದೇ ಸಮಯದಲ್ಲಿ ಟ್ರಸ್ಟಿನ ಕೆಲವು ಸದಸ್ಯರ ಮಧ್ಯ ಏನೋ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಲೈನ್ ಅವರು 2006ನಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ಹಾಕಿದರು. ಆದರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ 2019ರಲ್ಲಿ ಕಾಂಪ್ರಮೈಸ್ ಪಿಟಿಷನ್ ಆಗಿ ಲೀಸ್ ಡೀಡನ್ನು ಕಂಟಿನ್ಯೂ ಮಾಡಿದ್ರು. ಅದೇ ಸಮಯದಲ್ಲಿ ಕೆಲವು ಸದಸ್ಯರು ತಹಸೀಲ್ದಾರ್ ಹತ್ರ ಕೂಡ ಒಂದು ಕೇಸ್ ಹಾಕಿದ್ರು 2004ರಲ್ಲಿ. ಅದು ಕೇಸ್ ಹಾಗೆ ಪೆಂಡಿಂಗ್ ಇತ್ತು. 2014ರಲ್ಲಿ ಡಾಕ್ಟರ್ ಸುಧಾಕರ್ ಎಲೆಕ್ಷನ್ ಸೋತ ಮೇಲೆ ಹೊಸ ಶಾಸಕರು ಬಂದು ಅವರು ಅವರ ಅನುಯಾಯಿಗಳು ಬಂದು ಇದು ಸರ್ಕಾರಿ ಜಾಗ ಅದು ಇದು ಅಂತೆಲ್ಲ ಎಷ್ಟೋ ಜನ ನೀವು ಪ್ರೆಸ್ಸಲ್ಲಿ ಓದಿರ್ತೀರ. ಬರೀ ಚೌಡರೆಡ್ಡಿ ಅವರ ಕುಟುಂಬ ಡಾಕ್ಟರ್ ಸುಧಾಕರ್ನ ತೇಜೋವಧೆ ಮಾಡೋದೇ ಒಂದು ಕೆಲಸ ಆಗಿತ್ತೆ ಹೊರತು ಬೇರೆ ಏನು ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಲೈನ್, ಒಬ್ಬ ವಕೀಲರು ಮನೆಯಲ್ಲಿ ಆರ್ಡರ್ ಅವರೇ ಟೈಪ್ ಮಾಡಿಸಿ ತಹಸೀಲ್ದಾರ್ ಕೈಯಲ್ಲಿ ಆರ್ಡರ್ ಪಾಸ್ ಮಾಡ್ತಾರೆ. ಏನಂತ ಗೊತ್ತಾ, ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ 1976ಅಲ್ಲಿ ಅಸಿಸ್ಟೆಂಟ್ ಕಮಿಷನರು ಇದನ್ನು ಸರ್ಕಾರಿ ಜಾಗ ಅಂತ ಮಾಡಿದ್ದು ಆರ್ಡರ್ ಮಾಡಿದ್ರು. ನೆಕ್ಸ್ಟು ಅದು KITಗೆ ಹೋಗಿ ಸ್ಟೇ ಆಯಿತು, ಮತ್ತು ಸ್ಪೆಷಲ್ DC ಬೇರೆ ಆರ್ಡರ್ ಮಾಡಿದ್ರು. ಅಂದರೆ 76ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮಾಡಿರೋ ಆರ್ಡರ್ ಅಸಿಂಧು, ಆದರೆ ವ್ಯಾಲಿಡ್ ಇಲ್ಲ ಅಂತ ಆರ್ಡರ್ನ ಮುಂದೆ ಇಟ್ಕೊಂಡು ತಹಸೀಲ್ದಾರ್ ಕೈಯಲ್ಲಿ ಈ ಶಾಲೆಗೆ ಡೆಮಾಲಿಷನ್ ನೋಟಿಸ್ ಕೊಟ್ಟರು. ಅಂದರೆ 2500 ಮಕ್ಕಳ ಭವಿಷ್ಯವನ್ನ ಹಾಳು ಮಾಡೋದಕ್ಕೆ ಅವರು ಹೊರಟರು. ಇದು ಕೇವಲ 2000 ಮಕ್ಕಳ ಭವಿಷ್ಯ ಅಲ್ಲ, 3000 ಕುಟುಂಬಗಳನ್ನು ಬೀದಿಗೆ ಎಳಿಬೇಕು ಅಂತ ಹೋದ್ರು. ಕಾರಣ ಕೇವಲ ಚೌಡರೆಡ್ಡಿ ಅವರ ಒಂದು ಕುಟುಂಬದ ತೇಜೋವಧೆ ಮಾಡಲಿಕ್ಕೋಸ್ಕರ 2500 ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ 3000 ಕುಟುಂಬಗಳನ್ನು ಬೀದಿಗೆ ಎಳೆಯಕ್ಕೆ ಹೋಗಿರುವಂಥ ವ್ಯಕ್ತಿಗಳನ್ನ ನೀವು ಸಮಾಜದಲ್ಲಿ ಏನಂತ ಹೆಸರಿಟ್ಟು ಕರೀತೀರೋ ನೀವೇ ತೀರ್ಮಾನ ಮಾಡಬೇಕು. ಆಗ ನಮ್ಮ ತಂದೆಯವರು, ನಾನು ಇರಲಿಲ್ಲ ಆವಾಗ,
ನಮ್ಮ ತಂದೆಯವರು ಡಾಕ್ಟರ್ ಸುಧಾಕರ್ ಒಂದೇ ತೀರ್ಮಾನ ಮಾಡಿದ್ದು, ಮತ್ತೆ ಕಮಿಟಿ ಮೆಂಬರ್ಸ್, ಎಷ್ಟೇ ಕಷ್ಟ ಆಗಲಿ, ನಮ್ಮನ್ನು ಏನೇ ತೇಜವಧ ಮಾಡಲಿ, ನಾವು ಮಾತ್ರ ಈ ಜಾಗವನ್ನ, ದೇವಸ್ಥಾನದ ಜಾಗವನ್ನ ದೇವಸ್ಥಾನಕ್ಕೆ ಉಳಿಸ್ಕೊಡ್ಬೇಕು. ನಮ್ಮ ನಮ್ಮ ಶಾಲೆಯ ಮಕ್ಕಳಿಗೆ ಭವಿಷ್ಯವನ್ನು ಕಾಪಾಡಬೇಕು ಅಂತ ಪಣ ತೊಟ್ಟು ನಮ್ಮ ಬಗ್ಗೆ ಎಷ್ಟೇ ಕೆಟ್ಟವಾದ ಅಪಾದನೆ ಮಾಡಿದ್ರೂ ಕೂಡ ಮೌನವಾಗಿ ಸಹಿಸಿಕೊಂಡು ಈಗ ಈ ಶಾಲೆಗೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು. ನೆಕ್ಸ್ಟ್ ಸ್ಲೈಡ್. ಇದಕ್ಕೂ ಹೋದ್ರು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ, ಸ್ಪೆಷಲ್ ಡಿ ಸಿ ಆರ್ಡರ್ ಮೇಲೆ. ಆಗ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ 33 ವರ್ಷ 133 ದಿನ ಆಗಿರೋ ಆರ್ಡರ್ ಮೇಲೆ ನಿಮ್ಮನ್ನ ಅದು ಅಡ್ಮಿಟ್ ಮಾಡೋಕ್ಕಾಗಲ್ಲ ಅಂತೇಳಿ KIT ಅಡ್ಮಿಟ್ ಮಾಡಲಿಲ್ಲ. ಅಲ್ಲಿಗೆ ಬಿಡಲಿಲ್ಲ, ಹೈಕೋರ್ಟ್ಗೆ ಹೋದ್ರು ರಿಟ್ ಪಿಟಿಷನ್ ಹಾಕಕ್ಕೆ. ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿದ್ರು ಅಡ್ಮಿಟ್ ಆಗಲಿಲ್ಲ. ಇದೆಲ್ಲ ಯಾರಿಗೋಸ್ಕರ? ಒಂದು ಕುಟುಂಬದ ತೇಜೋವಧ ಅಲ್ಲ, ನಿಮ್ಮೆಲ್ಲರ ಭವಿಷ್ಯತ್ತನ್ನು ಹಾಳು ಮಾಡಿ ಬೀದಿಗೆಲ್ಲ ಒಂದೇ ಒಂದು ಉದ್ದೇಶ, ಅವರಿಗೆ ದುರುದ್ದೇಶದಿಂದನೇ ಇಷ್ಟೆಲ್ಲ ಮಾಡಿದ್ರು. ತದನಂತರ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ಆರ್ಡರ್ಸ್ ಮತ್ತೆ ವೆರಿಫೈ ಮಾಡಿ ಉಳಿದಿರೋ ಒಂದೇ ಒಂದು ಆರ್ಡರ್ 1883ರಲ್ಲಿ ಸ್ಪೆಷಲ್ ಡಿ ಸಿ ಅವರು ಮಾಡಿರೋ ಆರ್ಡರ್. ಅಂದರೆ ಇದು ಪ್ರೈವೇಟ್ ಜಾಗ, ಇದು ದೇವರ ಜಾಗ, ಇದು ದೇವಸ್ಥಾನದ ಜಾಗ. ನಾವು ಈಗ ಡಾಕ್ಟರ್ ಸುಧಾಕರ್, ನಾವು ನಮ್ಮ ತಂದೆಯವರು ಸೇರಿ ಈ ಜಾಗವನ್ನು ದೇವಸ್ಥಾನಕ್ಕೆ ಉಳಿಸ್ಕೊಟ್ಟಿದ್ದೀವಿ. ಅದಲ್ಲದೆ ತಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡ್ಕೊಂಡು ಬಂದು ಮುಂದಿನ ತಿಂಗಳು ಇದೇ ಜಾಗದಲ್ಲಿ ನೀವು ಕೂತಿರೋ ಕಡೆ 1,50,000 ಸ್ಕ್ವೇರ್ ಫೀಟ್ ಹೊಸ ಬ್ಲಾಕ್, CBSE ಬ್ಲಾಕ್ ಅನ್ನ ಕಟ್ಟಡವನ್ನು ಶುರು ಮಾಡ್ತೀವಿ. ಇದು ತಮ್ಮೆಲ್ಲರ ಸಹಕಾರ, ತಾವು ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆಯಿಂದ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಸಮಯದಲ್ಲಿ ನಾನು ಭಗವದ್ಗೀತೆ ಶ್ಲೋಕ ಹೇಳಿದೆ. ನೀವೆಲ್ಲರೂ ಮಹಾಭಾರತ ಎಲ್ಲರೂ ಗೊತ್ತಿದೆ ನಿಮಗೆ. ಮಹಾಭಾರತ ಜೂಜಾಟ ಆಡಿದ ಮೇಲೆ ದುರ್ಯೋಧನ, ದುಶ್ಯಾಸನ, ಕೌರವರು ಏನು ಬರೀ ಒಂದೇ ಒಂದು ಪಾಂಡವರ ಮೇಲೆ ದ್ವೇಷ, ನಮ್ಮ ಕುಟುಂಬದ ಮೇಲೆ ಹೆಂಗೆ ದ್ವೇಷ ಸಾಧಿಸ್ಬೇಕಂತ ಮಾಡಿದ್ರು, ಅದೇ ಥರ ಪಾಂಡವರ ಮೇಲೆ ದ್ವೇಷ ಸಾಧನೆ ಮಾಡ್ಲಿಕ್ಕೆ ಹೋಗಿ ಯಾವ ಪರಿಸ್ಥಿತಿ ಆಯ್ತಾನೆ ಸಾಕ್ಷಿ. ಅದೇ ಥರ ದುಶ್ಯಾಸನ ಏನು ಮಾಡೋದು, ದುಶ್ಯಾಸನ ದ್ರೌಪದಿಗೆ ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಆಗ ಶ್ರೀಕೃಷ್ಣ ಪರಮಾತ್ಮ ಬಂದು ದ್ರೌಪದಿ ಕಾಪಾಡ. ನನ್ನ ಪ್ರಕಾರ ಇವರು ಮಾಡಿರೋ ಕೃತ್ಯ ದುಶ್ಯಾಸನ ಮಾಡಿರೋದಕ್ಕಿಂತ ಹೀನವಾದ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೈಲಾಸಗಿರಿ ಚತುರ್ಮುಖ ಲಿಂಗೇಶ್ವರ ಒಂದು ಆಶೀರ್ವಾದದಿಂದ ನಾವು ಈ ಜಾಗವನ್ನ ದೇವಸ್ಥಾನಕ್ಕೆ ಉಳಿಸ್ಕೊಟ್ಟಿದ್ದೀವಿ, ತಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡಿದ್ದೀವಿ. ಸೊ ದಯವಿಟ್ಟು ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ನಮ್ಗೆ ಇರಬೇಕು. ಯಾವತ್ತಿಗೂ ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮೆಲ್ಲ ಮಕ್ಕಳ ಕುಟುಂಬ ಎಲ್ಲ ಭವಿಷ್ಯದ ಕಾಪಾಡೋ ಜವಾಬ್ದಾರಿ ನಮ್ಮದು. ವಿಶ್ವವಿದ್ಯಾಭವನ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ಆ ಚತುರ್ಮುಖ ಲಿಂಗೇಶ್ವರ ಮೇಲೆ ಪ್ರಮಾಣ ಮಾಡ್ತಾ ಇವತ್ತು ನನಗೆ ಈ ಒಂದು ಭಾಷಣ ಮಾಡಲು ಅವಕಾಶ ಮಾಡಿಬಿಟ್ಟು ತಮ್ಮೆಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಭಗವದ್ಗೀತಾ ಶ್ಲೋಕ 4 ತಮ್ಮ ಗಮನಕ್ಕೆ ಮತ್ತಿನ್ನೊಂದು ಸಾರಿ ಪ್ಲೇ ಮಾಡ್ತೀವಿ. ನೆಕ್ಸ್ಟ್ ಟೈಮ್